ಅಂಗಡಿಲಿ ಒಂದು ಮೂಟೆ 1000 ಮೂಟೆಯಲ್ಲಿ ಅವಲಕ್ಕಿ ಮೂಟೆ ತಂದಿತ್ತು ಹೇಳಿ ಅಂತ ಹೇಳ್ತಾರೆ. ಬಿಟ್ರೆ ಅವಲಕ್ಕಿ ಮೂಟೆಗಳು ಅಥವಾ ಅವಲಕ್ಕಿಗಳು ಮೂಟೆಗಳು ಅಂತ ಹೇಳಿ ಕರೆಯಲ್ಲ. ಇದು ಸಣ್ಣ ಪಾಪು ಇದೆ ನಮ್ಮ ಮನೇಲಿ. ಪಾಪುಗೆ ತಗೊಂಬಂದು ಹುಡುಕ್ತಾ ಇತ್ತು ಎಲ್ಲ ಅಂಗಡಿಯಲ್ಲೂ. ಈ ಥರದ್ದೆಲ್ಲ ವೀಲ್ ಇಲ್ಲ ಅಂತ ಕೇಳ್ತಾ ಇದ್ಲು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನೋಡಿ ನಮ್ಮ ಕೂಕು ಏನು ಮಾಡ್ತಿದ್ದಾಳೆ ಅಂತ. ಪೂಜೆ ಮಾಡ್ತಿದ್ದಾಳೆ ಇವತ್ತು. ತುಂಬ ಇಂಟ್ರೆಸ್ಟ್ ಕೊಟ್ಟು ಪೂಜೆ ಮಾಡ್ತಿದ್ದಾಳೆ ನಮ್ಮ ಕೂಕು. ಇವಾಗ ಬಂದು ಸಾಯಂಕಾಲ ಆಗಿದೆ. ಸಾಯಂಕಾಲ ಸುಮಾರು 7-7:30 ಆಗಿದೆ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೈಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ಹಾಕೋಣ ಅಂತೇಳಿ. ನೋಡಿ, ಇಲ್ಲಿ ಚಿಕನ್ ಸಾಂಬಾರು ಮಾಡಿದ್ದೇನಿತ್ತಲ್ವ, ಅದು ಹಾಗೆ ಇದೆ. ಬೆಳಿಗ್ಗೆ ಎಲ್ಲ ಅದನ್ನೇ ತಿಂದಿದ್ದಂಥದ್ದು. ಹಾಗೆ ಬಿರಿಯಾನಿ ಇತ್ತಲ್ವ, ಅದು ಕೂಡ ಬೆಳಿಗ್ಗೆ ಬಿರಿಯಾನಿ ತಿಂದಿದ್ದಂಥದ್ದು. ಇಲ್ಲಿ ಪರೋಟ ಇದೆಯಲ್ಲ, ಈ ಪರೋಟ ಜೊತೆಗೆ ಸಾಂಬಾರು. ಈ ಪರೋಟ ಜೊತೆಗೆ ಸಾಂಬಾರು. ಏನು ಸಾಂಬಾರಪ್ಪ ಅಂತಂದರೆ, ಈ ಒಂದು ಏನಿದೆಯಲ್ಲ, ಇದು ಫಾರಂ ಕೋಳಿ ಅದರದ್ದು ಸಾಂಬಾರು. ಅದೇ ನಮಗೆ ನಾಟಿ ಕೋಳಿ ಅಂತಲೇ ಹೇಳ್ಬೋದು. ನಮ್ಮ ಕೂಕು ಪೂಜೆ ಮಾಡಿದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್, ಅವಳು ಯಾವ ಥರ ಒಂದು ಪೂಜೆನ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು. ಟೈಮೂ ಸಿಗೋದಿಲ್ಲ, ಸಾಕಾಗಿ ಹೋಗ್ಬಿಟ್ಟಿರ್ತೀವಿ ಮನೆ ಕೆಲಸ, ಈ ವ್ಲಾಗು, ಎಡಿಟಿಂಗ್, ಅದು ಇದು. ಓಕೆನಾ? ಹಾಗಾಗಿ ಇವತ್ತೊಂದು ಸ್ವಲ್ಪ ಯಾಕೋ ಬೇಜಾರಾಯಿತು. ಯಾಕೆ ಬೇಜಾರ ಅಂತಂದರೆ, ಹೆಂಗೆ ಹೇಳೋದು ಗೊತ್ತಿಲ್ಲ. ನನ್ನ ಒಂದು ಅಕೌಂಟಲ್ಲಿ 5 ರೂಪಾಯಿ ಇತ್ತು ಅಷ್ಟೇ. ಆ 5 ರೂಪಾಯಿ ಹೋಗ್ಬಿಟ್ಟು 29 ರೂಪಾಯಿ ಆಗಿದೆ. ಅದು ಹೆಂಗೆ ಸಾಧ್ಯ? ಇನ್ನು ಯಾವತ್ತೂ ಅಕೌಂಟಲ್ಲಿ ಕಮ್ಮಿನೇ ಆಗುತ್ತೆ. ಯಾವತ್ತೂ ಅಕೌಂಟಲ್ಲಿ ದುಡ್ಡು ಕಮ್ಮಿ ಆಗುತ್ತೆ ಅಂತಂದರೆ, ಇನ್ನು ಬ್ಯಾಂಕಲ್ಲಿ ಯಾವುದಾದ್ರೂ ಒಂದು ಕಾರಣ, ಯಾವುದಾದ್ರೂ ಒಂದು ಇರುತ್ತೆ. ಇಂಥದ್ದೇ ಪರ್ಟಿಕ್ಯುಲರ್ ರೀಸನ್ ಅಂತ ಇರುತ್ತೆ. ಅದ್ರ ಮುಖಾಂತರ ಅವ್ರು ತೆಗೆದಿರ್ತಾರೆ. ನಾನು 15 ದಿನದಿಂದ ನನ್ನ ATM ಕಾರ್ಡು 15 ದಿನ, ಸುಮಾರು ಒಂದು 20 ದಿನದಿಂದ, ಒಂದು ತಿಂಗಳಿಂದ ನಾನು ATM ಕಾರ್ಡ್ ಯೂಸೇ ಮಾಡಿಲ್ಲ. ಫೋನ್ಪೇ ಮಾಡಿದ್ದು 5 ರೂಪಾಯಿ ಆಗಿ ಅದು ಎಷ್ಟು ದಿನ ಆಯಿತು ಅಂತಂದರೆ, ಸುಮಾರು ಇಲ್ಲಿಗೆ ಒಂದು 20 ದಿನ ಆಯಿತು. ಇವಾಗ ಜಸ್ಟ್ ಸ್ವಲ್ಪ ಒಂದು 4-5 ಡೇಸಿಂದ ಸ್ವಲ್ಪ ಅಮೌಂಟ್ ಬರೋದಿತ್ತು. ಅದೇನಾದರೂ ಬಂದಿತ್ತು ಅಂತಂದರೆ ಅದ್ರಲ್ಲಿ ಆ್ಯಡ್ ಆಗಬೇಕಾಗಿತ್ತು. ಆ್ಯಡ್ ಆಗ್ದಲೇ ಅದ್ರಲ್ಲಿ ಅಮೌಂಟೇ ಇಲ್ಲ. ಆಗ್ದಲೇ 29 ರೂಪಾಯಿ ಹೆಂಗಾಗುತ್ತೆ ಗೈಸ್ ಹೇಳಿ? ನಮ್ಗೆ ಗೊತ್ತಾಗ್ತಾ ಇಲ್ಲ. ಹೆಂಗೆ ಸಾಧ್ಯ 29 ರೂಪಾಯಿ ಹೆಂಗೆ ಆಗ ಸಾಧ್ಯ? 5 ರೂಪಾಯಿ ಇತ್ತು ಅಂದರೆ ಅದರಲ್ಲಿ ಇನ್ನೂ 1 ರೂಪಾಯಿ 2 ರೂಪಾಯಿ ಹೋಗಬೇಕಾಗಿತ್ತು. ಅದು ಹೆಂಗೆ ಜಾಸ್ತಿ ಆಗುತ್ತೆ? ಅಥವಾ ನಾನು ಹಾಕಿಲ್ಲ, ನನ್ನ ಮಗಳೂ ಹಾಕಿರೋಕ್ಕಿಲ್ಲ. ನನಗೆ ನಮ್ಮ ಅಣ್ಣ ಹಾಕಿದರೆ ನನಗೆ ಹೇಳಿರುತ್ತೆ ಫೋನ್ ಮಾಡಿ, ಇಲ್ಲ ಹಾಕಿಲ್ಲ, ಈಗ ಹಾಕಿಲ್ಲ, ಜಸ್ಟ್ ಹಾಕ್ತಾರೆ. ಬಟ್ ಆದರೆ ಇವಾಗ ನಾವು ಒಂದು 5 ಡೇಸಿಂದ ಇಲ್ಲ ಅಂತಂದಾಗ ಹೆಂಗೆ 29 ರೂಪಾಯಿ ಆಗುತ್ತೆ? ಏನು ಮ್ಯಾಜಿಕ್ ಆಗಿದೆಯೋ ಗೊತ್ತಿಲ್ಲ. ನೋಡು, ಅದೊಂದು ಯಾಕೋ ತುಂಬ ಬೇಜಾರಾಯಿತು ನನಗೆ. ವ್ಲಾಗ್ ಮಾಡೋಕ್ಕೂ ನನ್ನ ಮನಸ್ಸು ಅಷ್ಟಾಗಿ ಇರಲಿಲ್ಲ. ಹಾಗಾಗಿ ಇವಾಗೇನು ಅಡುಗೆ ಮಾಡೋ ಅಂಥದ್ದು ಏನಿಲ್ಲ. ನಮ್ಮ ಕೂಕು ಪೂಜೆ ಮಾಡಿದ ನಂತರ ನಾನು ನಿಮಗೆ ಒಂದು ರೆಸಿಪಿ ತೋರಿಸ್ತೀನಿ. ರೆಸಿಪಿ ಅಲ್ಲ, ಅದು ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ನಮಗೆ ಯಾವಾಗಲೂ ಮಾಡಿಕೊಡ್ತಾಯಿದ್ದು. ದೇವರಿಗೆ ಪಲ್ಲಾರ ಅಂತಲೂ ಕೂಡ ಮಾಡೋರು. ದೇವರಿಗೆ ಪಲ್ಲಾರ ಥರ ಮಾಡಿಬಿಟ್ಟು ಕೊಡೋರು. ತುಂಬ ಇಷ್ಟ ಆಗೋದು, ತುಂಬ ಚೆನ್ನಾಗಿರೋದು. ಅದಕ್ಕೆ ಒಂದು ಕಮ್ಮಿ ಬಂದಿದೆ, ಈಗ ಹೋಗಿ ತೊಗೊಂಬರ್ಬೇಕು. ಮರ್ತ್ಬಿಟ್ಟೆ ನಾನು. ನೋಡಿ, ಅಲ್ಲೇ ಎಷ್ಟೊಂದು ಕತ್ಲಾಗ್ಬಿಟ್ಟಿದೆ, ಫುಲ್ ಕತ್ಲಾಗಿದೆ. ಈಗ ಹೋಗ್ಬೇಕು. ಹೋಗಿ ಇಲ್ಲೇ ಪಕ್ಕದಲ್ಲಿ ಹೋಗಿ ಬರ್ತೀನಿ. ಹೋಗಿ ನೋಡುವ, ತೊಗೊಂಡು ಬಂದು ಆ ಒಂದು ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ರೆಸಿಪಿ ಅಂತನಾದರೂ ಅನ್ಬೋದು, ಫಲಹಾರ ಅಂತಲೂ ಅನ್ಬೋದು. ದೇವರಿಗೆ ಫಲಹಾರ ಮಾಡಿ ಎಲ್ಲೂ ಹೋದರೂ ಕೂಡ ದೇವರಿಗೆ ಒಂದು ನೈವೇದ್ಯಕ್ಕೆ ಇಟ್ಟು ದೇವರ ಪ್ರಸಾದ ಅಂತ ಕೊಡ್ತಾರೆ. ಅದನ್ನು ನಾನು ಮನೆಯಲ್ಲಿ ಮಾಡುವಂಥದ್ದು ಫ್ರೆಂಡ್ಸ್. ಯಾಕೆ ತುಂಬ ಇಷ್ಟ ಆಯಿತು, ತುಂಬ ತಿನ್ನಂಗೆ ಆಗ್ತಾಯಿದೆ. ಅದನ್ನು ಅದಕ್ಕೋಸ್ಕರ ಅಷ್ಟೇ ಚಿಕನ್ ಸಾರನ್ನು ಕೂಡ ಊಟ ಮಾಡಿದೆ. ನೋಡು, ಓಕೆನಾ? ನೋಡಿ ಫ್ರೆಂಡ್ಸ್, ಮಚ್ಚೆ ಹೋಗ್ತಾ ಇದೆಯಲ್ವಾ, ಲೈಟಾಗಿ ಹೋಗ್ತಾ ಇದೆ. ನೀವು ಟ್ರೈ ಮಾಡಿ. ನಾನೇನು ರೆಮಿಡಿ ಹೇಳ್ಕೊಟ್ಟಿದ್ದೆನಲ್ಲ ಹಿಂದಿನ ಒಂದು ವ್ಲಾಗಲ್ಲಿ, ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೀನಿ. ಅದು ಆಲಮ್ ಇದೆಯಲ್ಲ, ಆಲಮ್ನ ಹಚ್ಚಿ ಕಮ್ಮಿ ಆಗುತ್ತೆ ಅಂತೇಳಿ. ನನಗೂ ಕೂಡ ನೋಡಿ, ನೀವೇ ನೋಡ್ತಾ ಇರ್ಬೋದು. ನೀವು ನೋಡ್ತಾನೆ ಡೈಲಿ ಹಚ್ತಾ ಇದ್ದೀನಿ. ಬಟ್ ಡೈಲಿನೂ ಅಪ್ಲೈ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ, ಆಯಿತಾ? ಅವತ್ತು ನಿಮ್ಗೆ ಹೇಳಿದೆ, 28ನೇ ತಾರೀಕು ಏನೋ ಇತ್ತು. ಅದು ಒಂದು ಡೇಟು ನಂಗೆ ಗೊತ್ತಿಲ್ಲ. ಇವತ್ತು ಒಂದು ವ್ಲಾಗ್ನ ನೋಡಿದ್ರೆ ಗೊತ್ತಾಗುತ್ತೆ, ಮರ್ತೋಗಿದೆ, ಪರ್ಟಿಕ್ಯುಲರಾಗಿ ಡೇಟ್ ಗೊತ್ತಿಲ್ಲ. ಅವತ್ತಿನ ದಿನ ನಾನು ಡೇಟು ಕೂಡ ಹೇಳಿದೆ. ಇವತ್ತು ಹಚ್ತಾ ಇದ್ದೀನಿ. ಇವತ್ತಿಂದ ನೆಕ್ಸ್ಟ್ ಮುಂದಿನ ತಿಂಗಳು ಈ ಒಂದು ತಾರೀಕಿಗೆ ಹೇಳಬೇಕು ಅಂತಂದರೆ 28 ಅಂತಲೇ ಅಂದ್ಕೊಳ್ಳಿ. 28ನೇ ತಾರೀಕಿಗೆ ಒಂದು ತಿಂಗಳಾಗುತ್ತೆ. ಅವಾಗ ಎಷ್ಟು ಹೋಗಿರುತ್ತೆ ನೋಡೋಣ ಅಂತೇಳಿ. ನೋಡಿ, ಇವಾಗಲೇ ಇಷ್ಟು ಹೋಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ನನಗೆ ಅದು ಯೂಸ್ಫುಲ್ ಅನ್ನಿಸ್ತಾ ಇದೆ. ಆಯಿತಾ? ನಿಮ್ಮ ಕೆಲಸ ಎಲ್ಲ ಆಯಿತಾ ಮೇಡಮ್ ಅವರೇ? ಇನ್ನೂ ಇಲ್ಲ, ಐತೆ. ಸೊಪ್ಪುಗದವರು ಅವರು ದೊಡ್ಡ ಮುದುಕಿಯವರು, ದೊಡ್ಡ ಮುದುಕಿ ಬುದ್ಧಿಯವರು.
ಅವ್ರಿಗಿರೋ ಹುಡುಗಿ ಬುದ್ಧಿ ಇಲ್ಲ, ನನಗೆ ನನಗಿರೋ ಮುದುಕಿ ಬುದ್ಧಿ ಎಲ್ಲ ಇವಳಿಗೆ ಹೋಗಿದೆ. ಅದನ್ನು ಮುದುಕಿ ಅಂತ ಹೇಳ್ತಾ ಇಲ್ಲ, ಮುದುಕಿ ಆಗ್ತಿದೆ ಫ್ರೆಂಡ್ಸ್. ನೀವೇ ನೋಡಿ, ಚಿಕ್ಕ ಏಜಿಗೆ ಮದುವೆ ಆದ ತಕ್ಷಣ ಮುದುಕಿ ಆಗ್ಬಿಡ್ತಾರ. ನಮ್ಮ ಮುದುಕಿ ಅಲ್ಲ. ನೀವು ಹಂಗೆ ಅನ್ಕೊಂಡ್ರೆ ನಾವೇನೋ ಮಾಡೋಕ್ಕಾಗಲ್ಲ. ನಿಮ್ಮ ಮನ್ಸಲ್ಲಿ 1000 ಅನ್ಕೊಂತೀರ, 1000 ಅನ್ನಿಸುತ್ತೆ, 1000 ಏನೇನೋ ಬೈಕ್ ಅಂತೀರಿ, ಯಾರೇನೋ ಆಗಿರುತ್ತೆ ಫ್ರೆಂಡ್ಸ್. ಅದೆಲ್ಲ ನಾವು ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಬಾಯ್ಬಿಟ್ಟು ಹೇಳಿದ್ದಕ್ಕೆ ಏನಾದರೂ ಒಂದು ರಿಪ್ಲೈ ಮಾಡ್ಬೋದು, ಆಯಿತಾ? ಅದನ್ನು ನಾನು ಹೇಳಿದ್ದಕ್ಕೆ ಹೇಳಿದೆ. ನಾನು ಅಜ್ಜಿ ಅಲ್ಲ, ಬಟ್ ನಂಗೆ ಚಿಕ್ಕ ಏಜಿಗೇನೆ ಮದುವೆ ಆಗಿ ಮಕ್ಕಳಾಗಿ ಈ ಥರ ದೊಡ್ಡ ಮಗಳು ಬೆಳೆದಿದ್ದಾಳೆ. ಅಷ್ಟು ಬಿಟ್ಟರೆ ನನಗೆ ಏನು ಅಜ್ಜಿ ಅಲ್ಲ. ನಾವು ಹೆಂಗಂಡು ಏನಾದ್ರು ಚಿಕ್ಕ ಏನಂತೀರಾ ಅಶಿ ಅವರೇ? ಕುಕ್ಕೂರಿ ಹೌದು. ನೋಡಿ ಎಷ್ಟೊಂದು ಹೋಗಿದೆ. ನೀವು ಟ್ರೈ ಮಾಡಿ, ನಾನು ಹೇಳಿದರೆ ಒಂದು ರೆಮಿಡಿ, ಓಕೆನಾ? ನೆಕ್ಸ್ಟ್ ಸಿಗ್ತೀನಿ. ಅದನ್ನೆಲ್ಲ ಏನೇನು ಬೇಕೆಲ್ಲ ಜೋಡಿಸ್ಕೊಂಡು ಒಂದು ಐಟಮ್ ಎಲ್ಲ ತೊಗೊಂಬಂದು ನೆಕ್ಸ್ಟ್ ಸಿಗ್ತೀನಿ, ಓಕೆನಾ? ಬಾಯ್. ಹಾಯ್ ಫ್ರೆಂಡ್ಸ್, ನಾನು ಏನೋ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಮಾಡಿದ್ಯಾ? ವೆಲ್ಕಮ್ ವಿಡಿಯೋ ಮಾಡಿದ್ಯಾ? ನೀನು ವೆಲ್ಕಮ್ ಮಾಡೋದು. ಹಾಯ್ ಫ್ರೆಂಡ್ಸ್, ನಾನು ಪೂಜೆ ಮಾಡಿ ಬಂದೆ, ಅಮ್ಮ ನೋಡೋಣ ಅಂತ. ಹಾಯ್ ಗಾಯ್ಸ್, ಇವಾಗ ಜಸ್ಟ್ ನಾನು ಪೂಜೆ ಮಾಡಿಬಿಟ್ಟು ಬಂದೆ. ಬನ್ನಿ ಮಮ್ಮಿ ಏನು ಮಾಡ್ತಿದ್ದಾರೆ ನೋಡೋಣ. ಏನು ಮಾಡ್ತಿದ್ದೀರಾ ಮೇಡಮ್? ಇವೆಲ್ಲ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಏನು ಮಾಡ್ತಾ ಇದ್ದೀವಿ ಗೊತ್ತಾ? ಎಲ್ಲ ಕಟ್ ಮಾಡ್ಬೇಕಂತೆ, ಏನೇನೋ ಮಾತಾಡಿದ್ರೆ ಅದೆಲ್ಲ ಕಟ್ ಆಗ್ತಾವಂತೆ. ಇವಾಗ ನಾನು ಅವಲಕ್ಕಿ ಏನಂದರೆ ಇವಾಗ ಅವಲಕ್ಕಿ ತಗೊತಾ ಇದ್ದೀನಿ, ಬಟ್ ಅದೇನೋ ಒಂದು ಪಲಾರ ಮಾಡ್ತಾ ಇದ್ದೀನಿ. ನಮ್ಮಮ್ಮನ ಒಂದು ನೆನಪು ಅಂತಾನೆ ಹೇಳ್ಬೋದು. ನಮ್ಮಮ್ಮ ಇದ್ದಾಗ ಇದು ಬರೀ ಜಾಸ್ತಿ ಈ ಒಂದು ಸ್ವೀಟ್ನ ಪ್ರತಿ ಶುಕ್ರವಾರ ಮಾಡ್ತಾ ಇದ್ದಿದ್ದಂಥದ್ದು ಇವಾಗ ನಾನು ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಮಾಡ್ಕೊಡೋದಕ್ಕೆ, ಹಾಗೆ ನಾನು ಕೂಡ ತಿನ್ನಲಿಕ್ಕೆ. ಏನಲ್ಲ ಸ್ವೀಟ್, ಏನೋ ಸ್ವೀಟ್ ಮಾಡ್ತೀನಿ, ರೆಸಿಪಿ ಅದು ನೀನು ತಿನ್ನು, ಚೆನ್ನಾಗಿರುತ್ತೆ. ಓಕೆ ಯಪ್ಪ, ನೀವು ಮಾಡಂದ್ರೆ ಸ್ವಲ್ಪ ಮಾಡಬೇಕು. ಆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂತೀನಿ ಬಿಡು. ನನ್ನ ತಿಂದಿದ್ರೆ ಬೈಬೇಡ, ಓಕೆನಾ? ಇದು ಸಣ್ಣ ಪಾಪು ಇದೆ ನಮ್ಮ ಮನೇಲಿ. ಪಾಪುಗೆ ತಗೊಂಬಂದು ಹುಡುಕ್ತಾ ಇತ್ತು ಎಲ್ಲ ಅಂಗಡಿಯಲ್ಲೂ. ಈ ಥರದ್ದೆಲ್ಲ ವೀಲ್ ಇಲ್ಲ ಅಂತ ಕೇಳ್ತಾ ಇದ್ಲು. ಅದಕ್ಕೆ ಅಂಗಡಿಗೆ ಹೋಗಿದ್ನಲ್ಲ, ಅಲ್ಲಿ ಸಿಗುತ್ತೆ ಎಲ್ಲೋ ಒಂದು ಅಂಗಡಿಯಲ್ಲಿ. ಕೊಡಮ್ಮ, ಅದನ್ನು ತಗೊಂಬಂದೆ. ಇದು ನೋಡಿ ಹುಳ ಇದಾವೆ, ಕೇರ್ಕೊಂಬರ್ತೀನಿ ಒಳಗಡೆ. ನೋಡಿ ಕಪ್ಪು ಹುಳ, ತುಂಬ ದಿನ ಆಗೈತೆ ಮಾಡಿಲ್ವಲ್ಲ. ನೋಡಿ ಕಾಣ್ತಾ ಇದೆಯಾ ಕಪ್ಪು ಹುಳ? ದಿಸ್ ಈಸ್ ಕಪ್ಪು ಹುಳ. ಕಾಣಲ್ಲ? ಹಾಂ, ಕಾಣ್ತಿದೆ. ಇದು ಕೇರ್ಕೊಂಬರ್ತೀನಿ ಇರೋ ನಿಮಿಷ. ಗೈಸ್, ದಿಸ್ ಈಸ್ ಮೈ ಫೇವ್ರೆಟ್ ಚಿಪ್ಸ್. ಚೆನ್ನಾಗಿರುತ್ತೆ ಗೊತ್ತಾ, ವೀಲ್ಸ್ ಅಂತ. ನೀವೊಂದ್ಸಲ ತಿಂದು ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಬೇಕಂದ್ರೆ ಇದು ಹೊಸದಾಗಿ ಬಿಟ್ಟಿರಬೇಕು ಅನಿಸುತ್ತೆ ನಂಗೆ ಅನ್ಸೋ ಪ್ರಕಾರ. ಯಾಕಂದರೆ ಯಾವತ್ತೂ ನಾನು ಅಂಗಡೀಲಿ ನೋಡೇ ಇಲ್ಲ ಈ ಚಿಪ್ಸ್ನ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದಕ್ಕಿಂತ ಮುಂಚೆ ನಾನು ಇಷ್ಟಪಡ್ತಿದ್ದೆ ಯಾವುದಪ್ಪ ಅಂತಂದರೆ, ಇದು ಬರೋದಲ್ಲ ಒಂಥರ, ಇದ ಒಂಥರ ಕಡ್ಡಿಯಾಗಿರೋದಲ್ಲ, ಏನಪ್ಪ ಅದು, ಏನದು, ಟೇದೆ ಮೇದೆ ಗೊತ್ತಿಲ್ಲದು, ಬಟ್ ಆ ಥರ ಇರೋದು. ಒಂದು ಸರ್ತಿ ಇಲ್ಲಾಂದರೆ ಎಡಿಟ್ ಮಾಡ್ಬೇಕಾದ್ರೆ ಹೆಂಗೋ ಟೈಮ್ ಸಿಗುತ್ತಲ್ಲ, ಅವಾಗ ನಿಮಗೆ ಪಿಕ್ಚರ್ ಹಾಕ್ತೀನಿ ನೋಡಿ. ಈ ಒಂದು ಚಿಪ್ಸ್ನ ನಾನು ಇಷ್ಟಪಟ್ಟಿದ್ದು, ಅದನ್ನು ಮುಂಚೆ ಇಷ್ಟಪಟ್ಟು ತಿಂತಿದ್ದೆ, ಬಟ್ ಇವಾಗ ಯಾಕೆ ಇಷ್ಟ ಆಗ್ತಿಲ್ಲ. ಅದರ ಬದಲು ಇದು ಇಷ್ಟ ಆಗ್ತಿದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ವೀಲ್ಸ್, ಸ್ಪೈಸಿ ವೀಲ್ಸ್ ಅಂತ. ನೀವು ಇದನ್ನು ತಿಂದಿದ್ದೀರಾ ಒಂದು ಸತಿ ಆದರೂ? ಹೇಗಿದೆ ನಿಮಗೆ ಅನ್ನಿಸ್ತು ಈ ತಿಂದಾದ್ಮೇಲೆ ಟೇಸ್ಟ್ ಅಂತ ಕಮೆಂಟಲ್ಲಿ ತಿಳಿಸಿ. ಅಕಸ್ಮಾತ್ ಯಾರು ಏನೋ ತಿಂದಿಲ್ಲ ಅನ್ನೋದಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಆಯಿತಾ? ಟೇಸ್ಟ್ ಅಂತೂ ಸಖತ್ತಾಗಿದೆ. ನಿಂಗೆ ಇಷ್ಟನಮ್ಮ ಇದು? ಚೆನ್ನಾಗಿತ್ತಾ? ನೋಡೋಣ, ನಾವು ವಿವರ್ಸಿಗೆ ಹೇಳಿದ್ದೀನಿ, ಟ್ರೈ ಮಾಡಿ ನೋಡಿ. ಇಲ್ಲ ನಿಮ್ಮ ಮನೇಲಿ ಸಣ್ಣ ಮಕ್ಕಳು ಇರ್ತಾರಲ್ಲ, ಚಿಕ್ಕ ಪುಟ್ಟ ಮಕ್ಕಳು, ಅವ್ರಿಗೂ ಕೊಟ್ಟಿಸಿ, ಚೆನ್ನಾಗಿನ ತಿಂತಾರೆ ಇಷ್ಟಪಟ್ಟು ಅಲ್ಲ. ಅಷ್ಟು ಚೆನ್ನಾಗೈತೆ. ಹೇಳ್ತಾರೆ ಯಾರಾದ್ರೂ ಕೊನೆ ಮಾತಾಡೋದಲ್ಲ, ಕೊನೆ ಮಾತಾಡ್ತೀನಿ ಹಾಕಿದನು. ಫ್ರೆಂಡ್ಸ್, ಇವಾಗ ಈ ಒಂದು ಅವಲಕ್ಕಿ ಇದೆ ಅಲ್ವಾ, ಈ ಒಂದು ಅವಲಕ್ಕಿನ, ಇದು ಒಂದಲ್ಲ ಇರೋದು ಅವಲಕ್ಕಿ ಎಷ್ಟೊಂದವೆ, 1000 ಕೋಟಿನೇ ಇರಲಿ. ಈ ಒಂದು ಅವಲಕ್ಕಿ ಅವಲಕ್ಕಿಗಳು ಅನ್ನಲ್ವಲ್ಲ, ಇದನ್ನ ಅವಲಕ್ಕಿ ಅಂತ ಕರೀತಾರೆ. ಅವಲಕ್ಕಿಗಳು ಅಂದ್ರೆ ನಾನು ಈ ಒಂದು ಅವಲಕ್ಕಿಗಳನ್ನ ವಾಶ್ ಮಾಡ್ಕೊ ಬರ್ತೀನಿ. ಅವಲಕ್ಕಿ ಅನ್ನ ಸಾಕು
ಅಂಗಡಿಲಿ ಒಂದು ಮೂಟೆ 1000 ಮೂಟೆಯಲ್ಲಿ ಅವಲಕ್ಕಿ ಮೂಟೆ ತಂದಿತ್ತು ಹೇಳಿ ಅಂತ ಹೇಳ್ತಾರೆ, ಬಿಟ್ರೆ ಅವಲಕ್ಕಿ ಮೂಟೆಗಳು ಅಥವಾ ಅವಲಕ್ಕಿಗಳು ಮೂಟೆಗಳು ಅಂತ ಏನು ಕರೆಯಲ್ಲ. ನಾನು ಹಂಗಲ್ಲ, ಈ ಒಂದು ಅವಲಕ್ಕಿ ಅಂದರೆ ಪರ್ಟಿಕ್ಯುಲರ್ ಒಂದು ಅವಲಕ್ಕಿ ಆಗುತ್ತಲ್ವ ಗೈಸ್, ಆ ಬೌಲಲ್ಲಿ ಎಷ್ಟೊಂದು ಅವಲಕ್ಕಿ ಇದಾವೆ ಅಂದಮೇಲೆ ಅವಲಕ್ಕಿಗಳು ಅಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಅವಲಕ್ಕಿನ ವಾಶ್ ಮಾಡ್ಕೊಂಬರ್ತೀನಿ ಅಂದರೂ ಆಗುತ್ತೆ ಅಲ್ವಾ. ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಮಾತಾಡೋಕ್ಕಾಗಲ್ಲಪ್ಪ ನನಗೆ. ಮಾತಾಡಲೇಬೇಕು. ಮಾತಾಡಲಿಲ್ಲ ಮಾತಾಡಿ ಅನ್ಸೋದು ಹಿಂಗೆ ಮಾತಾಡ್ತಾಳೆ, ಇಲ್ಲ ಮಾತಾಡೋಲ್ಲ ಅಂತ. ಚಿಪ್ಸ್ನ ತಿನ್ನೋ ನೀನು ಹಾಕಿರಲ್ಲ ಅವಾಗ. ಒಂದು ಅಡ್ವರ್ಟೈಸ್ಮೆಂಟ್ ಬರೋದಲ್ಲಮ್ಮ, ಇದು ಯಾವುದಪ್ಪ ಅದು, ಪಶು ಆದರೆ ನೀನಾಗಿ ಅದು ಚಿಪ್ಸ್, ಅದು ಚಾಕ್ಲೇಟ್ ನೇಮ್ ಏನಪ್ಪ ಅಂತಂದರೆ ಏನೋ ಆಯ್ತು ಚಾಕ್ಲೇಟ್ ನೇಮ್, ಅದನ್ನು ತಿಂದುಬಿಟ್ರೆ ನೀನಾಗಿರಲ್ಲ, ನೀ ಹಸಿವಾದರೆ ನೀನಾಗಿರಲ್ಲ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರೋದು. ಸೊ ಅದು ನಾನು ಇವಾಗ ಮಮ್ಮಿಗೆ ಹೇಳಿದೆ. ಅದ್ಯಾರಿಗೂ ಬಂದ್ಯಾ ಬಾ ಬಂದ್ಯಾ ಬಾ ಆಗ್ತದೆ, ಇದು ಯಾಕೆ ಕೊಡು ಬಾರೆ. ಇದು ಯಾವ ಮೂವಿ ಡೈಲಾಗ್ ಹೇಳ್ರಿ ಗೈಸ್? ಕಾಣಿಸ್ತೈತೆ ಹೇಳಂತವೇನು. ಈಗ ಆಗ್ತಾ ಇದ್ದೀನಿ. ಈಗ ಅವಲಕ್ಕಿ ನೆಂದಿದೆ ಆಯ್ತಾ, ವಾಶ್ ಮಾಡಿದ್ದೀನಿ 3 ಸಲ. ಗಸಗಸೆ ಆಗ್ತಿದ್ಯಾ ಅಂತ ಹೇಳಾಗ್ತಿದ್ಯಾ? ಗಸಗಸೆ ಎಲ್ಲ ಕಾಯಿ ಗಸಗಸೆ ಅಂದಾಗತ್ತಮ್ಮ. ರಿಪೀಟ್ ಮಾಡಿ ನೋಡು ರೆಕಾರ್ಡ್. ಕುದೀನಿ ನೋಡು. ನೋಡಿ ಫ್ರೆಂಡ್ಸ್, ಇವಾಗ ಅದಷ್ಟು ಕಾಯಿನ ಹಾಕ್ತೀನಿ. ಕಾಯಿ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ, ಓಕೆನಾ? ಕಾಯಿ ಎಷ್ಟು ಹಾಕ್ತೀರಾ ಅಷ್ಟು ಟೇಸ್ಟಿ. ನೀವು ಸಕ್ಕರೆ ಕಮ್ಮಿ ಹಾಕಿ, ಬೆಲ್ಲ ಕಮ್ಮಿ ಹಾಕಿ, ಬಟ್ ಆದರೆ ಈ ಒಂದು ಕಾಯಿ ಮಾತ್ರ ಕ್ವಾಂಟಿಟಿ ಜಾಸ್ತಿ ಹಾಕಿ ಅವಲಕ್ಕಿಗೆ. ಏನೋ ಒಂದು ಮಾಡಿ ಹಾಕಿ. ಸಾರು ಸೇದ್ರೆ ಸ್ಮೆಲ್ ಬರ್ತೈತಮ್ಮ. ಮೈ ಗುಡ್ನೆಸ್, ಇದನ್ನ ಹೈಲೈಟಿಗೆ ಹಾಕ್ತೀನಿ. ಸ್ಟಾರ್ಟಿಂಗ್ ವಿಡಿಯೋನೇ ಅದೇ ಇರಬೇಕು. ಸಾರು ನೋಡು ಯಾವ ಸೀದ್ರೆ ಸ್ಮೆಲ್ ಬರ್ತೈತೆ. ಕಾಯಿ ಹಾಕ್ಬಾರ್ದಾಗಿತ್ತು. ಹೌದು, ಇದು ನೋಡ್ರಿ ಗೈಸ್, ಅದಕ್ಕೆ ನಾನು ಹೇಳಿದ್ದು ಸೀದ್ರೆ ಸ್ಮೆಲ್ ಬರ್ತೈತೆ ಅಂತ. ಹೌದು ಅಲ್ಲ, ಎಲ್ಲಾನು ಬೇಯಬೇಕಲ್ವಾ. ಇವಾಗ ಬೆಲ್ಲ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸ್ವೀಟ್ ತಿನ್ನೋದಕ್ಕಿಂತ ಖಾರ ತಿನ್ನಿ, ಚೆನ್ನಾಗಿರ್ತೀರ, ಜಾಸ್ತಿ ಜೋಶಾಗಿರ್ತೀರಿ. ಇವಾಗ ಇಷ್ಟನ್ನು ಆ್ಯಡ್ ಮಾಡಿ. ಕಾಯಿ ಇನ್ನೂ ಸ್ವಲ್ಪ ಹಾಕೊಂಡು ಚೆನ್ನಾಗಿರ್ತೀವಿ. ಇವಾಗ ಬಾಳೆಹಣ್ಣನ್ನು ಹಾಕ್ಕೊಡುವ. ಈ ಒಂದು 2 ಬಾಳೆಹಣ್ಣಿದ್ದಾವೆ, ವೇಸ್ಟ್ ಮಾಡೋದು ಬೇಡ ಫ್ರೆಂಡ್ಸ್. ಬಾಳೆಹಣ್ಣಿದ್ರೆ ಬಾಳೆಹಣ್ಣು ಕೂಡ ಹಾಕ್ಕೊಳ್ಳಿ, ನೋಡಿಕೊಂಡು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ, ತುಂಬ ಅಪರೂಪದಂತಲೇ ಹೇಳ್ಬೋದು. ಚೆನ್ನಾಗಿ ಬಂದಿದೆ. ಒಂಚೂರು ಚೆನ್ನಾಗಿಲ್ಲ, ಬೇಡ ಓಕೆನಾ? ನಾನು ಚಿಪ್ಸ್ ತಿನ್ನೋಣಂತ ಅವಾಗಿಂದ ಕೈಯಲ್ಲೇ ಇಟ್ಕೊಂಡು ಓಡಾಡ್ತಿದ್ದೀನಿ. ತಿನ್ನೋದನ್ನ ಯಾರಾದರೂ ಬೇಡ ಅಂತ ಹೇಳಿದಾರ? ಆದರೆ ನೀನು ಇವಾಗ ಏನು ಮಾಡ್ಕೊಡ್ತಿದ್ಯಾ? ಇದನ್ನು ತಿನ್ನು ಅದನ್ನು ತಿನ್ನು, ಅದೇನು ಸಾಧ್ಯ? ಬೆಲ್ಲ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಅವಲಕ್ಕಿ ಇರುತ್ತೋ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬಾಳೆಹಣ್ಣು ಇನ್ನೂ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಹಾಕ್ಕೊಳ್ಳಿ. ಇನ್ನೂ ಇದೆ ಆಶಂಗ ಬಾಳೆಹಣ್ಣು ಜಾಸ್ತಿ ಆ್ಯಡ್ ಮಾಡಬಾರ್ದಂತೆ, ಅದಕ್ಕೆ ನಾನು ಆ್ಯಡ್ ಮಾಡ್ಕೊತೀನಿ. ಇದು ಮಿಕ್ಸ್ ಮಾಡಿ ಫಸ್ಟ್ ಅವಳಿ ಸರ್ವ್ ಮಾಡಿಕೊಟ್ಟು, ಓಕೆನಾ? ನೋಡಿ ಎಷ್ಟು ಸೊಕ್ಕೋತಾಗಿದೆ ನೋಡ್ತಾನೆ. ಇನ್ನೂ ಕಾಯಿ ಹಾಕಿದ್ದು ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಸ್ವಲ್ಪ ಹಾಕ್ಬಿಟ್ನೆ. ಆಯ್ತಾ ಕಾಯ? ಇದು ಮಿಕ್ಸಿಗೆ ಹಾಕಬೇಕಲ್ಲ, ಅದು ತುರಿದಿಲ್ಲ. ಹೌದು. ಹಾಂ ನೋಡಿ ಫ್ರೆಂಡ್ಸ್, ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮಮ್ಮನ ಒಂದು ನೆನಪಿನ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಅಮ್ಮನ ಕೈ ರುಚಿ, ನಮ್ಮ ಅಮ್ಮನ ಕೈ ರುಚಿ. ರಾಣಿ ಕನ್ನಡ ವ್ಲಾಗ್ಸ್ ಇದೀನಲ್ವಾ, ರಾಣಿ ಕನ್ನಡ ವ್ಲಾಗ್ಸ್ ಅವರಮ್ಮ. ಇದು ನಾನು ನಮ್ಮ ಅಮ್ಮನ ನೆನಪಿನ ಒಂದು ರೆಸಿಪಿನ ನನ್ನ ಮಗಳಿಗೋಸ್ಕರ ನಾನು ಮಾಡಿ ಕೊಡ್ತಾ ಇದ್ದೀನಿ. ಅವಳು ತುಂಬ ಬೇಜಾರದಲ್ಲಿದ್ದಲ್ಲ, ಸ್ವಲ್ಪ ತಿಂದು ಅವಳು ಮೈಂಡು ಮನಸ್ಸು ಫ್ರೆಶ್ ಆಗಲಿ ಅಂತ ಹೇಳ್ಬಿಟ್ಟು. ಟೇಕ್ ಇಟ್ ಆಶಾ, ಹೌ ಇಸ್ ಇಟ್, ಟೆಲ್ ಮೀ ಈಟಿಂಗ್ ದಟ್. ಥ್ಯಾಂಕ್ ಯು. ಇದರ ನೇಮ್ ಏನು? ಫಲಹಾರ ಅಂತ. ಫಲಹಾರ ದೇವ್ರಿಗೆ ನೈವೇದ್ಯ ಮಾಡ್ತಾರಲ್ವ, ಆ ಥರ. ದೇವರಿಗೆ ನೈವೇದ್ಯ ಮಾಡೋಕ್ಕೆ ಏನಾದರೂ ನಿಮಗೆ ಈಸಿ ರೆಸಿಪಿ ಬೇಕು ಅಂತಂದರೆ ಇದನ್ನು ಟ್ರೈ ಮಾಡಿ ಗಾಯ್ಸ್.
ಫ್ರೆಂಡ್ಸ್ ನೋಡಿ, ಇಲ್ಲಿ ಜಾಸ್ತಿ ಬಾಳೆಹಣ್ಣು ಆ್ಯಡ್ ಮಾಡಿದ್ದೀನಿ ನೋಡಿ, ಜಾಸ್ತಿ ಬಾಳೆಹಣ್ಣು ಆ್ಯಡ್ ಮಾಡಿದ್ದೀನಿ. ಅವಳಿಗೆ ಬಾಳೆಹಣ್ಣು ಜಾಸ್ತಿ ಬೇಡ, ನನಗೆ ಸ್ವಲ್ಪ ಹಾಕು ಅಂತ ಹೇಳಿದ್ರು. ಈಗ ನಾನು ಇದ್ರ ಮೇಲೆ 2 ಹಾಕ್ಕೊಬಿಟ್ಟಿದ್ದೀನಿ ನೋಡಿ, ಸಕ್ಕರ ಇದೆ. ಇದು ತಿಂದ್ಬಿಟ್ಟು ನೋಡುವ ಹೇಗಿದೆ ಅಂತ ನಾನು ಸರ್ವ್ ಮಾಡ್ಕೊಂಡ್ಬಿಟ್ಟು. ಅದ್ರಾಗೆ ತಿಂತಿ ಅನ್ಕೊಂಡಿದ್ದೆ ಅಲ್ಲ, ಅದೇ ಬಾಕ್ಸಲ್ಲಿ ತಿಂತಿ ಅನ್ಕೊಂಡಿದ್ದೆ ನಾನು. ಬೆಳಿಗ್ಗೆ ತಿನ್ನೋದ್ರೊಳಗೆ ತಿನ್ಬೋದಲ್ಲ. ಓಕೆ, ಟೇಸ್ಟ್ ಮಾಡುವ ರೈಸ್. ಚೆನ್ನಾಗಿದೆ. ನೀವೊಂದ್ಸಲ ಟ್ರೈ ಮಾಡಿ. ದೇವ್ರ ನೈವೇದ್ಯಕ್ಕೆ ಪರ್ಫೆಕ್ಟ್ ಈಸಿ ರೆಸಿಪಿ ಅಲ್ಲ. ಅಂದಿರೋದು ಅವಲಕ್ಕಿ, ಬೆಲ್ಲ, ಬನಾನಾ ಇಷ್ಟಿದೆ 3 ಐಟಮ್ಸಿಂದ ರೆಡಿ ಆಗೋಂಥ ಕಾಯಿ. ಕಾಯಿ ಮೇನ್. ಈ 4 ಐಟಮ್ಸಿಂದ ರೆಡಿ ಆಗೋಂಥ ನೈವೇದ್ಯ. ಈಸಿ. ಚೆನ್ನಾಗಿ ಸೂಪರ್. ನೀವೊಮ್ಮೆ ಟ್ರೈ ಮಾಡಿ. ಇದು ಎಲ್ಲರೂ ಗೊತ್ತು ಬಿಟ್ಟಾರೆ, ಗೊತ್ತಿಲ್ಲ ರೆಸಿಪಿನ ಹೇಳ್ತಾ ಇದ್ದೀವಿ. ಏನಿಲ್ಲ, ಬಟ್ ಸಕ್ಕತ್ತಾಗಿದೆ. ತಿಂದು ನೋಡಿ ಒಂದ್ಸಲ ಮಾಡಿ, ಕಾಯಿ ಜಾಸ್ತಿ ಹಾಕಿ. ಅಂದರೆ ಆಲ್ಮೋಸ್ಟ್ ನಮಗೂ ಗೊತ್ತು, ಈ ರೆಸಿಪಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ. ಬಟ್ ಈ ವಿಡಿಯೋ ಮುಖಾಂತರ ಈ ರೆಸಿಪಿನ ನಿಮಗೆ ನೆನಪಿಸ್ತಿದ್ದೀವಿ ಅಷ್ಟೇ, ನೆನಪಿಸ್ತಿದ್ದೀವಿ. ಅವಾಗ ನೀವು ಮಾಡ್ಕೊಂಡು ತಿಂತೀರಾ ಅಂತ ಅಷ್ಟೇ. ಫ್ರೆಂಡ್ಸ್, ನಾನು ಮಾಡಿದಂಥ ರೆಸಿಪಿ ನಮ್ಮ ಅಮ್ಮನ ನೆನಪಿಗಾಗಿ ಮಾಡಿದಂಥ ಒಂದು ರೆಸಿಪಿ. ತುಂಬಾ ಟೇಸ್ಟಿಫುಲ್ಲಾಗಿ, ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟಪಟ್ಟು ತಿಂದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದನ್ನು ನನ್ನ ಮಗಳ ನೆನಪಿಗಾಗಿ, ನಮ್ಮಮ್ಮನ ನೆನಪಿಗಾಗಿ ನನ್ನ ಮಗಳೇ ಮಾಡಿಕೊಟ್ಟೆ ಅಲ್ವಾ, ಅವಳನ್ನ ಕೇಳೋಣ ಬನ್ನಿ ಇನ್ನೊಂದ್ಸಲ. ಹೇಗಿದೆ ಕುಕ್ಕು? ಸ್ವಲ್ಪ ಇನ್ನೂ ಸ್ವಲ್ಪ ಬೆಲ್ಲ ಅಥವಾ ಕಾಯಿ ಅಥವಾ ಅವಲಕ್ಕಿ ಹೆಚ್ಚು ಕಮ್ಮಿ ಹೆಂಗಿತ್ತು? ಕರೆಕ್ಟಾಗಿತ್ತು. ಚೆನ್ನಾಗಿತ್ತಂತೆ. ಅವಾಗ ಈ ಥರದ್ದು ಮಕ್ಕಳಿಗೆ ಏನಾದರೂ ಮನೇಲಿ ಈಸಿ ಕುಕ್ಕಿಂಗ್ ಆಗಿರುತ್ತೆ. ಇದು ಕುಕ್ಕಿಂಗ್ ಅಲ್ಲ ಫ್ರೆಂಡ್ಸ್, ಹಾಗೆ ಒಂದು ರೆಮಿಡಿ ಥರ ಮಾಡೋಂಥದ್ದು, ಒಂಥರ ಈಸಿ ರೆಸಿಪಿ ಅಂತ ಹೇಳೋಕೆ ಬರಲ್ಲ. ಅದು ರೆಸಿಪಿನೇ ಹೌದು, ರೆಸಿಪಿನೇ. ಓಕೆ, ರೆಸಿಪಿನೇ. ಬಟ್ ಆದರೆ ಯಾವುದನ್ನು ಬೇಯಿಸೋ ಆಗಿಲ್ಲ, ಕುದಿಸೋ ಆಗಿಲ್ಲ, ಫ್ರೈ ಮಾಡೋ ಹಾಗಂತೂ ಇಲ್ಲವೇ ಇಲ್ಲ. ಓಕೆನಾ? ಚೆನ್ನಾಗಿತ್ತು. ನಮ್ಮ ಕುಕ್ಕಿಂಗ್ ಹಿಂಗೇನೆ ಮಾಡ್ಕೊಳ್ಳೋಣ. ಬೇಗ ಹಸುವಾಯಿತು, ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದ್ರೂ ಈ ಥರ ಮಾಡ್ಕೊಂಡು ಸ್ವಲ್ಪ ತಿನ್ಕೊಂಡು ಅಡುಗೆ ಮಾಡ್ರೂ ಅಲ್ಲಿಗೆ ಅಡುಗೆ ಮಾಡೋರು ಹೊಟ್ಟೆ ಹಸುವು ನೀಗುತ್ತೆ. ಮಕ್ಕಳಿಗೂ ಮಾಡ್ಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಎಮರ್ಜೆನ್ಸಿ ಇತ್ತು, ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಇಲ್ಲ ಲೇಟ್ ಆಗುತ್ತೆ, ಟೈಮ್ ಆಯಿತು ಸ್ಕೂಲಿಗೆ ಆಫೀಸ್ಗೆ ಅಂತ ಹೇಳಿದ್ರೆ ಸ್ವಲ್ಪ ತಿನ್ಕೊಂಡು ಹೋಗ್ಬಿಡ್ಬೋದು ಇದು ಆರಾಮಾಗಿ. ನೈವೇದ್ಯಕ್ಕೂ ಇಟ್ಬಿಡ್ಬೋದು. ನೈವೇದ್ಯಕ್ಕೆ ತುಂಬ ಈಸಿಯಾಗಿ ಆಗೋಂಥದ್ದು. ನಮ್ಮಮ್ಮ ಹಂಗೆ ಒಂದು ನೈವೇದ್ಯಕ್ಕೇ ಮಾಡ್ತಾ ಇದ್ದಂಥದ್ದು. ನೈವೇದ್ಯಕ್ಕೆ ಅಂತ ಮಾಡಿದಾಗ ಉಪವಾಸ ಅಂತ ಇರೋದು, ಒಂದೊತ್ತು ಅಂತ ಇರೋದು ನಮ್ಮಮ್ಮ ಇರ್ತಿದ್ರು. ಆವಾಗ ನಮಗೆಲ್ಲರಿಗೂ ಒಂದು ಸ್ವಲ್ಪ ಕೊಡೋಲ್ಲ. ತುಂಬ ವಾರ ಪ್ರತಿ ಶುಕ್ರವಾರ ಅಂದರೆ ನನಗೆ ಈ ಥರದ್ದೊಂದು ಸ್ವೀಟ್ ಸಿಗೋದು. ನಮ್ಮಮ್ಮ ಉಪವಾಸ ಮಾಡಿದಾಗ ಇದನ್ನು ತಿಂತಿದ್ರು. ದೇವ್ರಿಗೂ ನೈವೇದ್ಯಕ್ಕೆ ಇಟ್ಟು ಅದನ್ನು ಸೇವನೆ ಮಾಡ್ತಾಯಿದ್ರು. ಉಪವಾಸ ಅಂದರೆ ಬೇಯಿಸಿರೋದು, ಉಪ್ಪು ಹುಳಿ ಖಾರ ಈ ಥರ ತಿನ್ನಂಗಿಲ್ಲ. ಹೌದಾ? ಬೇಯಿಸಿರೋಂಥದ್ದು ಉಪ್ಪು ಹುಳಿ ಖಾರ, ಬೆಂದಿರಬಾರ್ದು. ಹಣ್ಣು ಹಾಲು ಕುಡಿತಾ ಇರಲಿಲ್ಲ. ಹಾಲು ಕುಡಿಬೋದಂತೆ, ಬಟ್ ಆದರೆ ನಮ್ಮ ಹಾಲೆಲ್ಲ ಕುಡಿತಾ ಇರಲಿಲ್ಲ. ಹಣ್ಣು ಅಥವಾ ಈ ಒಂದು ಏನಿದೆ ಅಲ್ವಾ, ಕಾಯಿನೂ ಕೂಡ ತಿನ್ಬೋದು. ಅಂದರೆ ಬೇಯಿಸಿರೋದೇನು ತಿನ್ನಬಾರ್ದು, ಉಪ್ಪು ಹುಳಿ ಖಾರ ಅಷ್ಟೇ ತಿನ್ನಬಾರ್ದು. ಆ ಥರ ಒಂದು ಉಪವಾಸ. ಆವಾಗ ಈ ಥರದೊಂದು ಮನೇಲಿ ರೆಸಿಪಿ ಅಂತ ಮಾಡೋರು. ರೆಸಿಪಿ ಅಂತ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಮಾಡಿದಾಗ ನಾವು ತುಂಬಾ ಇಷ್ಟಪಡ್ತಿದ್ವಿ. ನಮ್ಮ ಮನೆ ಮಕ್ಕಳಿಗೆ ಎಲ್ಲರೂ ಹಂಚಿದ್ರು. ನಮ್ಮಮ್ಮ ಪಲಾರವ ಪ್ರತಿ ಶುಕ್ರವಾರ ಮಿಸ್ ಆಗ್ತಾ ಇರಲಿಲ್ಲ. ಹಾಗಾಗಿ ಇದು ನನಗೆ ತುಂಬ ಇಷ್ಟವಾದ್ದು. ಬಟ್ ಅದರ ಟೈಮ್ ಸಿಗ್ತಾ ಇರಲಿಲ್ಲ, ನೆನಪು ಕೂಡ ಬರ್ತಾ ಇಲ್ಲ ಬೇಗ ಅದನ್ನು ಮಾಡ್ಕೊಂಡು ತಿನ್ನೋಂಥದ್ದು. ಇವಾಗ ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡುವಾಗ ಆಶೋನ್ ಕೇಳಿದೆ, ಕುಕ್ಕು ಏನು ಮಾಡಲಿ, ನಿಮಗೆ ಏನಾದರೂ ಸ್ವೀಟ್ ಏನಾದರೂ ಮಾಡ್ಕೊಳ್ಳ, ಏನು ರೆಸಿಪಿ ಮಾಡ್ಕೊಳ್ಳಿ ಅಂತ ಅಂದಾಗ ಅವಳು ಹಿಂಗೆ ಹೇಳಿದ್ಲು. ನನಗೆ ಒಂದು ಸ್ವೀಟ್ ಆಗಿರೋಂಥದ್ದು ಏನಾದರೂ ಮಾಡ್ಕೊಳಮ್ಮ ಅಂತೇಳಿ ಅವಾಗ ನಂಗೆ ಥಟ್ ಅಂತ ನಂಗೆ ನೆನಪಿಗೆ ಬಂದಿದ್ದಂಥದ್ದು ಈ ಒಂದು ಅವಲಕ್ಕಿ ರೆಸಿಪಿ. ಓಕೆನಾ? ಅವಲಕ್ಕಿ ಸ್ವೀಟ್ ಹಾಕೋದಕ್ಕೆ ತುಪ್ಪ, ಎಣ್ಣೆನೇ ಹಾಕಲ್ಲ ಇದಕ್ಕೆ. ಎಣ್ಣೆ ಗಿಣ್ಣೆ ಒಗ್ಗರಣೆ ಏನಿಲ್ಲ ಫ್ರೆಂಡ್ಸ್. ದೇವರಿಗೆ ನೈವೇದ್ಯಕ್ಕೆ ಒಗ್ಗರಣೆ ಎಲ್ಲ ಏನಿಲ್ಲ ಇದಕ್ಕೆ. ಓಕೆನಾ? ನೈವೇದ್ಯಕ್ಕೆ ಇಡ್ತೀರಾ? ತುಪ್ಪನೂ ಹಾಕ್ಬೋದು, ಏನಾಗಲ್ಲ. ತುಪ್ಪ ಹಾಕ್ಬೋದು, ಬಟ್ ಅಲ್ಲಿ ತುಪ್ಪ ಆ್ಯಡ್ ಮಾಡಲ್ಲ ಇದಕ್ಕೆ. ಆ ದೇವ್ರ ಪ್ರಸಾದಲ್ಲೂ ನೈವೇದ್ಯಕ್ಕೆ ಅಂತ ಕೊಡ್ತಾರಲ್ಲ ಪ್ರಸಾದ, ಅಲ್ಲಿ ತುಪ್ಪ ಆ್ಯಡೇ ಆಗಲ್ಲ ಇದಕ್ಕೆ. ತುಪ್ಪ ದೀಪ ಹಚ್ತಾರೆ, ಬಟ್ ಇದಕ್ಕೆ ಆಗಲ್ಲ.
ಪಂಚಾಮೃತಕ್ಕೆ ಹಾಕಲ್ವಾ? ಪಂಚಾಮೃತಕ್ಕೆ ಹಾಕ್ತಾರೆ, ಬಟ್ ಅದು ಒಂದೊಂದು ಇರುತ್ತೆ. ಅವರೆಲ್ಲರೂ ಒಂದು 10 ಜನ, ಒಂದು 100 ಜನ ಮಾಡಿರೋಂಥದ್ದನ್ನ ನಾವು ನೋಡಿ ಮಾಡಬೇಕು ಫ್ರೆಂಡ್ಸ್. ನಾವೇ ಅವರಿಗೆ ತುಪ್ಪ ಆ್ಯಡ್ ಮಾಡಿಬಿಟ್ಟು ತುಪ್ಪ ದೀಪಕ್ಕೆ ಹಾಕ್ತೀವಿ. ಇವಾಗ ಈ ರೆಸಿಪಿಗೆ ಯಾಕೆ ದೇವ್ರಿಗೆ ನೈವೇದ್ಯ ಇಡಬಾರ್ದು ಅಂತ ನಾವೇ ಯಾಕೆ ಕೈ ಸುಟ್ಕೋಬೇಕು? ಅದನ್ನ ಬೇಡ ಅನ್ನೋ ಥರ ಯಾಕೆ ಮಾಡ್ಕೋಬೇಕು? ಅದಕ್ಕೊಂದಷ್ಟು ಜನ ನೋಡಿ ಅದು ಒಳ್ಳೆ ರಿಸಲ್ಟ್ ಕೊಟ್ಟಾಗ ನಾವು ಮಾಡುವ ಅಲ್ವಾ? ಅದನ್ನು 1000 ಸಲ ಹೇಳ್ತಾ ಇರ್ತೀನಿ, ಓನ್ ರೆಮಿಡಿ ಮಾಡಿಬಿಡ, ಓನ್ ಐಡಿಯಾ ಮಾಡಿಬಿಡ. ಆದರೂ ಕೂಡ ಟ್ರೈ ಮಾಡ್ತಾ ಅದು ನಮಗೂ ಹೇಳ್ತಾಳೆ. ನಾನು ಹೋಗಿ ಇದೇ ಡೈಲಾಗ್ ಹೊಡಿತಾ ಇರ್ತೀನಿ, ನೀನು ಓನಾಗಿ ಏನೂ ಮಾಡ್ಕೋಬೇಡ, ಒಂದು 10 ಜನ ಮಾಡೋದನ್ನು ನೋಡಿ ಕಲ್ತ್ಕೋ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಆದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡು, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್. See you in the next vlog. Yes, same to you.